ರಾಜಕಾರಣದಲ್ಲಿ ಈಗ ಸಾಮಾನ್ಯ ಜನರು ಭಾಳ ಕಷ್ಟ ಅಂತ ಅನ್ನೋ ಭಾವನೆ ಬಂದುಬಿಟ್ಟಿದೆ. ಯಾಕಂದರೆ ಈ ಹಿಂದೆ ಆಗಿರಲಿಲ್ಲ. ದಟ್ ವಾಸ್ ನಾಟ್ ಸೋ. ದಿಸ್ ಆಲ್ ಸ್ಟಾರ್ಟೆಡ್ ಇನ್ 2009 ಐ ಬಿಲೀವ್. 2009-10 ಇದೇನು ರೆಡ್ಡಿ ಬ್ರದರ್ಸ್ ಏನು ಸ್ಟಾರ್ಟ್ ಆಯ್ತಲ್ಲ, ಇದು ಅಂದ್ರೇನು ಆಪರೇಷನ್ ಕಮಲ ಅಂತೇನು ಸ್ಟಾರ್ಟ್ ಮಾಡಿದ್ರಲ್ಲ, ಹೌದು. ದ್ಯಾನ್ ಪೀಪಲ್ ಲಾಸ್ಟ್ ಟ್ರಸ್ಟ್ ಇನ್ ಪೊಲಿಟಿಷಿಯನ್ಸ್. ಅಂದರೆ ಯಾಕಂದರೆ ಮುಂಚೆ ಏನಾಗ್ತಿತ್ತು, 2004ರಲ್ಲಿ 2008ರಲ್ಲಿ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಿದಾಗ ನಮ್ಗೆ ಯಾರೂ ದುಡ್ಡು ಕೇಳ್ತಾ ಇರಲಿಲ್ಲ. ನಾವು ಊರುಗಳಿಗೆ ಹೋದರೆ ನಾನು ಒಂದೊಂದು ಬೂತಿಗೆ 1,000 ರೂಪಾಯಿ ಕೊಡ್ತಿದ್ವಿ ಖರ್ಚಿಗೆ ಅಷ್ಟೇ. ಒಂದೊಂದು ಬೂತಿಗೆ 1,000. ಇಮ್ಯಾಜಿನ್, ಒಂದು ಬೂತಿಗೆ ಎಂಟೈರ್ ಬೂತ್ ಮ್ಯಾನೇಜ್ ಮಾಡೋದಕ್ಕೆ 1,000 ರೂಪಾಯಿ. ಅದು ಅವ್ರ ಪಾಪ ಒಂದೊಂದು ಸರಿ ನಾವು ಮಾಡ್ಕೊಳ್ತೀವಿ ಅಂತ ಹೇಳ್ತಾಯಿದ್ರು, ಸುಮ್ಮನೆ ನಾವು ಕೊಡ್ತಿದ್ವಿ. ಈಗ ಅದು ತಲೆಗೆ 2,000, 3,000, 5,000 ಹೇಗಾಗ್ಬಿಟ್ಟಿದೆ ಅಂತಂದರೆ ನೋಡಿ, ದಟ್ ಈಸ್ ಯು ಸಿ, ಐ ಡೋಂಟ್ ವಾಂಟ್ ಟು ಕಮೆಂಟ್ ಬಿಕಾಸ್ ಇದಕ್ಕೆ ವಿ ನೀಡ್ ಟು ಬ್ರಿಂಗ್ ಎಲೆಕ್ಟ್ರಲ್ ರಿಫಾರ್ಮ್ಸ್. ಇಲ್ಲಾಂದರೆ ಸಾಮಾನ್ಯ ಜನರು ಮಾಡೋಕ್ಕೆ ಸಾಧ್ಯ ಇಲ್ಲ. ಓಕೆ, ಇದಕ್ಕೆ ಏನೇನು ಮಾಡಬೇಕು, ಖಂಡಿತವಾಗಿ ನಾವು ಕಾನೂನಲ್ಲಿ ಬದಲಾವಣೆ ಮಾಡಬೇಕು. ಪೀಪಲ್ ರಿಪ್ರೆಸೆಂಟೇಟಿವ್ ಆ್ಯಕ್ಟಿಗೆ ಸಾಕಷ್ಟು ಬದಲಾವಣೆಗಳನ್ನು ತರಬೇಕು. ಸಾಮಾನ್ಯ ಜನರು MLA MP ಆದ್ರೇ ಸಾಮಾನ್ಯ ವರ್ಗದ ಜನರ ಇಂಟ್ರೆಸ್ಟ್ ಕಾಪಾಡಲಿಕ್ಕೆ ಸಾಧ್ಯ ಇದೆ. ಅಥವಾ ಈಗೇನಾಗ್ಬಿಡ್ತದೆ, ಬಿಸ್ನೆಸ್ಮೆನ್ನು ಅಥವಾ ಯಾರ್ಯಾರು ಬಿಸ್ನೆಸ್ ಇಂಟ್ರೆಸ್ಟ್ ಇರೋರು, ಶ್ರೀಮಂತರು, ಅಸೆಂಬ್ಲಿಗಳಲ್ಲಿ, ಪಾರ್ಲಿಮೆಂಟಲ್ಲಿ ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ನಿಗೆ ನೀವು ಕಂಟೆಸ್ಟ್ ಮಾಡಬೇಕಾದ್ರೆ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಎನಿ ಕಾಮನ್ ಮ್ಯಾನ್.